ಹೆಣ್ಣು ಭ್ರೂಣ ಹತ್ಯೆ ಜಾಲವನ್ನ ಮಂಡ್ಯ ಪೊಲೀಸರು ಭೇದಿಸಿದ್ದಾರೆ. ಹೆಣ್ಣು ಭ್ರೂಣ ಪತ್ತೆ ಹತ್ಯೆ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು. ಮಂಡ್ಯ ಸೇರಿ ರಾಜ್ಯದ ಹಲವೆಡೆ ನಡೆದಿದ್ದಂತಹ ಭ್ರೂಣ ಪತ್ತೆ ಹತ್ಯೆ ಪ್ರಕರಣ, ಹೆಣ್ಣು ಭ್ರೂಣ ಪತ್ತೆ ಹತ್ಯೆ ಕಿಂಗ್ ಪಿನ್ ಅಭಿಷೇಕ್ ವೀರೇಶ್ ಈಗ ಬಂಧಿತರಾಗಿರುವಂಥದ್ದು. ಬೆಂಗಳೂರಿನ ಬೈಯಪ್ಪನಹಳ್ಳಿ ಒಂದು ಪ್ರಕರಣದ ಆರೋಪಿಗಳ ಬಂಧನವಾಗಿದ್ದು, ಮಂಡ್ಯದ ವಿಶೇಷ ಪೊಲೀಸ್ ತಂಡದಿಂದ ಈಗ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ತಲೆಮರೆಸಿಕೊಂಡಿದ್ದಂತಹ 12 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಅಕ್ರಮ ಸ್ಕ್ಯಾನಿಂಗ್ ಮೂಲಕವಾಗಿ ಭ್ರೂಣ ಪತ್ತೆಯನ್ನ ಮಾಡ್ತಿದ್ದ ಆರೋಪಿಗಳು, ನಂತರ ಗರ್ಭಪಾತವನ್ನ ಮಾಡ್ತಾ ಇದ್ದ ಖತರ್ನಾಕ್ ಆರೋಪಿಗಳು ತನ್ನದೇ ನೆಟ್ವರ್ಕ್ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅಕ್ರಮ ಜಾಲವನ್ನ ಹೊಂದಿದ್ದ. ಇನ್ನು ಹುಲ್ಲಿನಹಳ್ಳಿ ಆಲೆಮನೆ ಕೇಸಿನಲ್ಲಿ CID ಕೈಗೂ ಕೂಡ ಸಿಗದೆ ದಂಧೆ ವಿಸ್ತರಣೆಯನ್ನ ಮಾಡಲಾಗಿತ್ತು. ಇನ್ನು ಹೆಣ್ಣು ಭ್ರೂಣ ಹತ್ಯೆಗೆ 25,000ದಿಂದ 1 ಲಕ್ಷದವರೆಗೆ ಚಾರ್ಜ್ ಅನ್ನ ಮಾಡ್ತಾ ಇದ್ರು. ಆಲೆಮನೆ, ಪಾಂಡವಪುರ, ಹೆಲ್ತ್ ಕ್ವಾರ್ಟರ್ಸ್ ಕೇಸ್ ಸೇರಿ 5 ಕೇಸ್ನಲ್ಲಿ ಕಿಂಗ್ ಪಿನ್ ಆಗಿದ್ದಂತಹ ಆರೋಪಿ ಅಭಿಷೇಕ್ ತಾನೇ ಸ್ಕ್ಯಾನಿಂಗ್ ಮಾಡಿ ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಐನಾತಿ ವೈದ್ಯರೊಬ್ಬರಿಂದ 5 ಸ್ಕ್ಯಾನಿಂಗ್ ಮಷೀನ್ ಅನ್ನ ಖರೀದಿ ಮಾಡಿದ್ದ. ಸ್ಕ್ಯಾನಿಂಗ್ನಲ್ಲಿ ಹೆಣ್ಣು ಭ್ರೂಣ ಪತ್ತೆ ಆದರೆ ಮತ್ತೆ ಮಾತ್ರೆನ ಬಳಸಿ ಭ್ರೂಣ ಹತ್ಯೆಯನ್ನು ಮಾಡಲಾಗ್ತಾ ಇತ್ತು. ಮೆಡಿಕಲ್ ವೇಸ್ಟ್ ಜೊತೆಗೆ ಭ್ರೂಣ ಎಸಿತಾ ಇದ್ದಂತಹ ಕೀಚಕರು ಕಿಂಗ್ ಪಿನ್ ಅಭಿಷೇಕ್ ವೀರೇಶ್ ಸೇರಿ 12 ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ವರ್ಷದ ಮೇ ತಿಂಗಳಿನಲ್ಲಿ ಒಬ್ಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ಗೆ ಸೇರಿದ ಒಬ್ಬರು ಅಶ್ವಿನಿ ಅಂತೇಳಿ ಇವರಿಗೆ ಸೇರಿದ ಒಂದು ವಸತಿ ಗೃಹದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ದೂರನ್ನು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಬೆಟ್ಸ್ವಾಮಿ ಅವರು ನೀಡಿದ ಮೇರೆಗೆ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಆ ಪ್ರಕರಣವನ್ನು ದಾಖಲು ಮಾಡಿ ನಂತರ ತನಿಖೆ ಮಾಡಲಾಗಿ ಒಟ್ಟು ಆ ಪ್ರಕರಣದಲ್ಲಿ 19 ಜನ ಆರೋಪಿತರಿದ್ದು 12 ಜನ ಆರೋಪಿತರನ್ನು ಆ ಸಂದರ್ಭದಲ್ಲಿ ದಸ್ತಗಿರಿ ಮಾಡಿ ಉಳಿದ 7 ಜನ ಆರೋಪಿತರು ತಲೆಮರೆಸಿಕೊಂಡಿದ್ದರು. ಅದಾದ ನಂತರದಲ್ಲಿ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಮತ್ತು ಮೈಸೂರು ನಗರದ ಉದಯಗಿರಿಯಲ್ಲಿ ಸಹಿತ ಇದೇ ರೀತಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಗರ್ಭಪಾತ ಮಾಡುವ ಬಗ್ಗೆ ಪ್ರಕರಣಗಳು ದಾಖಲಾಗಿತ್ತು. ಅದಾದಮೇಲೆ ಬೈಯಪ್ಪನಹಳ್ಳಿಯಲ್ಲಿ ಸಹಿತ ಇದೇ ರೀತಿ ಬೆಂಗಳೂರು ನಗರದ ಬೈಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸಹಿತ ಈ ಹಿಂದೆಯೇ ಇದೇ ರೀತಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡ್ತಾಯಿದ್ದಾರೆ ಅಂತೇಳಿ ಪ್ರಕರಣಗಳು ದಾಖಲಾಗಿತ್ತು. ಈ ಪ್ರಕರಣಗಳಲ್ಲಿ ಸಾಕಷ್ಟು ಆರೋಪಿತರನ್ನು ದಸ್ತಗಿರಿ ಮಾಡಿದ್ದರೂ ಸಹಿತ ಪ್ರಮುಖ ಒಬ್ಬ ಆರೋಪಿ ಮತ್ತು ಇನ್ನು ಕೆಲವು ಪ್ರಕರಣಗಳಲ್ಲಿ ಇನ್ನೂ ಪ್ರಮುಖ ಆರೋಪಿತರು ತಲೆಮರೆಸಿಕೊಂಡಿದ್ದು ನಮ್ಮ ತನಿಖೆಗೂ ಸಹಿತ ಸಿಗದೆ ಇದೇ ರೀತಿಯ ಪ್ರವೃತ್ತಿಯನ್ನು ಮುಂದಿನ ದಿನಗಳಲ್ಲಿ ಸಹಿತ ಅವರು ಮುಂದುವರಿಸ್ಕೊತ ಬಂದಿದ್ದರು. ಮತ್ತು ಸಾಕಷ್ಟು ಪ್ರಕರಣಗಳಲ್ಲಿ ಲಿಂಗ ಪತ್ತೆ ಮಾಡೋದರಿಂದ ಹಿಡಿದು ಗರ್ಭಪಾತ ಮಾಡೋದ್ರವರೆಗೆ ಈ ಎಲ್ಲ ಒಂದು ಜಾಲ ವ್ಯಾಪಿಸ್ತಿತ್ತು.